ದೇವರಾಜೇಗೌಡಗೆ ಲೈಂಗಿಕ ದೌರ್ಜನ್ಯ ಕೇಸ್ ಬಳಿಕ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದಾವೆ. ನೋಡಿಗ ದೇವರಾಜೇಗೌಡ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಯಿತು, ವಶಕ್ಕೆ ತೆಗೆದುಕೊಂಡಿದ್ದಾಯಿತು, ಈಗ ಜೈಲಿಗೆ ಹಾಕಿದ್ದು ಆಯಿತು. ಈಗ ಬಾಡಿ ವಾರೆಂಟ್ ಮೇಲೆ ಎಸ್ಐಟಿ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳಿದಾವೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ಗೂ ಮುನ್ನ ದೇವರಾಜೇಗೌಡಗೆ ಮತ್ತೊಂದು ನೋಟಿಸ್ ಅನ್ನ ನೀಡಿತ್ತು ಎಸ್ಐಟಿ. ವಿಚಾರಣೆಗೆ ಹಾಜರಾಗದೆ ಕರ್ನಾಟಕ ಬಿಟ್ಟು ಹೊರಟಿದ್ರು ವಕೀಲ ದೇವರಾಜೇಗೌಡ. ಅಷ್ಟರಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹೊಳೆನರಸೀಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಜಿಲ್ಲಾ ನ್ಯಾಯಾಲಯ. ಆದರೆ ಈಗ ಮತ್ತೊಂದು ಕಾನೂನಿನ ಸಂಕಷ್ಟ ಎದುರಾಗಬಹುದು. ಹೊಳೆನರಸೀಪುರ ಪೊಲೀಸರು ಕೂಡ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳಿದ್ದಾವೆ. ಲೈಂಗಿಕ ದೌರ್ಜನ್ಯ ಒಂದು ಕೇಸು, ಈಗ ಅರೆಸ್ಟ್ ಆಗಿರೋದು, ಅದರಲ್ಲಿ ಜೈಲ್ ಪಾಲಾಗಿರೋದು ಇದೇ ಕೇಸಲ್ಲಿ. ಆದ್ರೀಗ ಪ್ರಜ್ವಲ್ ಪೆಂಡ್ರೈವ್ ಕೇಸ್ ಏನಿದೆ, ಇದರಲ್ಲಿ ಬಾಡಿ ವಾರೆಂಟ್ ಮೇಲೆ ಅವರನ್ನ ವಶಕ್ಕೆ ಪಡೆದುಕೊಳ್ಬಹುದು, ಅಂದ್ರೆ ಕಸ್ಟಡಿ ಕೇಳಬಹುದು. ಬಾಡಿ ವಾರೆಂಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಕರಣದಲ್ಲಿ ಜೈಲಲ್ಲಿ ಇದ್ದಾಗಲೇ ಇನ್ನೊಂದು ಪ್ರಕರಣದ ವಿಚಾರಣೆಗೆ ಒಳಪಡಿಸುವುದು ಇದು ಬಾಡಿ ವಾರೆಂಟ್. ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ಕಸ್ಟಡಿಗೆ, ಈಗ ಜೈಲಲ್ಲಿದ್ದಾರೆ ಅವರು, ನ್ಯಾಯಾಂಗ ಬಂಧನ 14 ದಿನ, ಅವರನ್ನ ಮತ್ತೆ ವಶಕ್ಕೆ ತೆಗೆದುಕೊಂಡು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸೋದು ಬಾಡಿ ವಾರೆಂಟ್ ಮೇಲೆ. ಬಟ್ ಇದಕ್ಕೆ ನ್ಯಾಯಾಲಯ ಅವಕಾಶ ಕೊಡುತ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಏನಿದೆ, ದೇವರಾಜೇಗೌಡ್ರೆ ಇದನ್ನ ಹಂಚಿದ್ದು ಅನ್ನುವಂತಹ ಆರೋಪ ಕಾರ್ತಿಕ್ ಮಾಡಿದ್ದ. ಯಾಕಂತ ಹೇಳಿದ್ರೆ ಈಗ ಅವರ ಮೇಲೆ ಬಂದಿರುವಂತಹ ಆರೋಪ ಏನಿದೆ, ಅಸಂತ್ರಸ್ತ ಮಹಿಳೆ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಅದು ಒಂದು ಪ್ರಕರಣ ಆಯಿತು. ಈಗ ಗೊತ್ತಾಗಬೇಕಾಗಿರೋದು ಪೆಂಡ್ರೈವ್ ಹಂಚಿದ್ದು ಯಾರು. ಯಾಕಂದ್ರೆ ದೇವರಾಜೇಗೌಡಗೆ ಸಿಕ್ಕಿದ್ದದು 5-6 ತಿಂಗಳ ಹಿಂದೆನೆ ಕಾರ್ತಿಕ್ ಹೋಗಿ ಅವನು ಕೊಟ್ಟಿದ್ದ. ಇದೇ ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡಿ ರೇವಣ್ಣ ಏನೋ ಅಂದ್ರು ಅಂತೇಳಿ, ಅಮಿತ್ ಶಾ ಬಂದಾಗ ಏನೋ ಬೈದ್ರು ಅಂತೇಳಿ, ರೇವಣ್ಣ ನಿನ್ನ ಮಗನ ನಿನ್ನ ರಾಸಲೀಲೆಯನ್ನ ಎನ್ಆರ್ ಸರ್ಕಲ್ನಲ್ಲಿ LED ಮಾಡಿ ಹಾಕ್ತೇನೆ ಅಂತ ಹೇಳಿದ್ರು. ಕ್ಲಿಪ್ಪಿಂಗ್ಸ್ ಬೇಕಾದ್ರೆ ಇದೆ ಎಲ್ಲರ ಹತ್ರ. ಈಗ ಅನುಮಾನಗಳು ಅವ್ರ ಮೇಲೆ ಇದೆ ಜಾಸ್ತಿ. ಬೇರೆ ಬೇರೆ ಮೇಲೆ ಆರೋಪ ಮಾಡಿದ್ರು ಅವರು. ನಾನು ವಿಡಿಯೋ ಹರಿಬಿಟ್ಟಿಲ್ಲ, ಕಾರ್ತಿಕ್ ಬಿಟ್ಟಿದ್ದು, ಬೇರೆ ಬೇರೆ ನಾಯಕರ ಕೈವಾಡ ಇದೆ ಅಂತೇಳಿ. ಆದರೆ ಈಗ ದೇವರಾಜೇಗೌಡರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿರೋದು ಬಹಳ ಅವಶ್ಯಕತೆ ಇದೆ. ಈ ಪೆಂಡ್ರೈವ್ ಕೇಸ್ನಲ್ಲಿ, ಪ್ರಜ್ವಲ್ ಅವರ ಅಶ್ಲೀಲ ವಿಡಿಯೋ ಪ್ರಕರಣದ ಕೇಸ್ನಲ್ಲಿ ನೋಡಿ, ವಿಚಾರಣೆಗೆ ಹಾಜರಾಗದೆ ಅವತ್ತು ಕರ್ನಾಟಕ ಬಿಟ್ಟು ಪರಾರಿಯಾಗಿ ಹೊರಟಿದ್ರು. ಹಿರಿಯೂರ ಹತ್ರ ಲಾಕ್ ಆದರು. ಆಮೇಲೆ ಸುದೀರ್ಘ ವಿಚಾರಣೆ ನಡೆಸಿದ್ರು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಈಗ ಬಾಡಿ ವಾರೆಂಟ್ ಮೇಲೆ ಮತ್ತೆ ಕಸ್ಟಡಿ ಕೇಳುವ ಸಾಧ್ಯತೆಗಳಿದ್ದಾವೆ.